ಬರ್ಡ್ದು ಪಾರ್ಕ್ ಸಿಗುತ್ತೆ. ಎಷ್ಟೊಂದು ಥರ ಬರ್ಡ್ಸ್ ಎಲ್ಲ ಇಟ್ಟಿದ್ದಾರೆ. ನಾವು ಆ್ಯಕ್ಚುಲಿ ಒಂದ್ಸರಿ ಹೋಗಿದ್ವಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಜೊತೆ ಕನ್ನಡ ಬ್ಲಾಗ್ಸ್. ನೋಡಿ, ನಮ್ಮ ಸಣ್ಣ ಹಾಯ್ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದಾಳೆ. ಎಷ್ಟು ಚೆನ್ನಾಗಿ ಕ್ಯೂಟಾಗಿ ರೆಡಿ ಆಗಿದ್ದಾಳೆ. ನಾವು ಮಾರ್ನಿಂಗ್ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಹೊರಡೋಣ ಅಂತ ಹೊರಡ್ತಿದ್ವಿ. ಅವೆಲ್ಲ ಫ್ರೆಶ್ನಪ್ ಆಗಿ ಇವಾಗ ಹೊರಟಿದ್ದೀವಿ ಆ್ಯಕ್ಚುಲಿ. ಸೊ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ನಾನು ಡೈಲಿ ಬ್ಲಾಗ್ಸು, ಕುಕಿಂಗ್ ಬ್ಲಾಗ್ಸು, ಮತ್ತು ರೀಸೆಂಟಾಗಿ ಮಂತ್ರಾಲಯ ಕಡೆ ಟ್ರಿಪ್ ಹೋಗಿದ್ವಿ, ಎಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರಾದರೂ ಚೆಕ್ ಮಾಡಿಲ್ಲ ಅಂದರೆ ಒಂದ್ಸಲ ಹೋಗಿ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಆ್ಯಂಡ್ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಏಕೆ ಅಂದರೆ ನಾನು ಏನಾದರೂ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಹಾಗಾಗಿ ನಾನು ನೆಕ್ಸ್ಟ್ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಸೊ ಮನೆಯಿಂದ ಇವಾಗ ಹೊರಟಿದ್ದೀವಿ ಘಾಟಿ ಟೆಂಪಲಿಗೆ. ಆ್ಯಕ್ಚುಲಿ ನಮ್ಮೂರಿಂದ ಈ ಘಾಟಿ ಮತ್ತು ಮಧುರೈ ಟೆಂಪಲ್ ಹೇಳ್ತಾರೆ, ಎಲ್ಲ ತುಂಬ ಹತ್ರ, ಒಂದು 1/4 ಗಂಟೆ ಜರ್ನಿ ಅಷ್ಟೇ ಹೊರಟುಬಿಡ್ತೀವಿ. ನಮ್ಮ ಸಾನುಮ ನೋಡಿ, ಎಲ್ಲಾದರೂ ಜರ್ನಿ ಮಾಡ್ತೀವಿ ಅಂದರೆ ಮಲಗಿಬಿಡ್ತಾಳೆ. ಎಷ್ಟು ಮುದ್ದಾಗಿ ಮಲಗಿದ್ದಾಳೆ. 1/4 ಗಂಟೆ ಅಲ್ಲಿಗೆ ಹೋಗಿದ ತಕ್ಷಣ ಅವಳು ಎಷ್ಟೇ ಡೀಪ್ ನಿದ್ದೆ ಹೋಗಿದ್ರು ಅಷ್ಟೇ, ಅಲ್ಲಿಗೆ ಹೋಗಿದ ತಕ್ಷಣ ಎದ್ದು ಬಿಡ್ತಾಳೆ. ಸೊ ನಾವು ತುಂಬ ದಿನದಿಂದ ಅಂದ್ಕೊತಾ ಇದ್ವಿ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗಬೇಕು ಅಂತ. ಬಟ್ ಅದು ಟೈಮ್ ಆಗಿರಲಿಲ್ಲ. ಆ್ಯಂಡ್ ನಾವು ಮಂಗಳವಾರ ಅಥವಾ ಶುಕ್ರವಾರ ಹೋದರೆ ತುಂಬ ಜನ ಇರ್ತಾರೆ. ಇವಳನ್ನ ನಮ್ಮ ಸಾನೂನ ಹಾಕ್ಕೊಂಡು ಆಗಲ್ಲ ಆ್ಯಕ್ಚುಲಿ. ಸೊ ಇವತ್ತು ಗುರುವಾರ ಆಗಿದ್ದರಿಂದ ಜನ ಇರಲ್ಲ ಅಂತ ಹೊರಟಿದ್ವಿ. ಮತ್ತು ಈ ವ್ಲಾಗ್ನ ನಾನು ಅಲ್ಲೋಗಿ ಕಂಟಿನ್ಯೂ ಮಾಡ್ತೀನಿ. ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಬರ್ಡ್ ಪಾರ್ಕ್ ಐತೆ. ಆ್ಯಂಡ್ ಆನ್ ದಿ ವೇ ಇಲ್ಲಿ ಘಾಟಿ ಹೋಗೋ ರೋಡಲ್ಲಿ ಸೆಂಟ್ರಲ್ಲಿ ಒಂದು ಬರ್ಡ್ದು ಪಾರ್ಕ್ ಸಿಗುತ್ತೆ. ಎಷ್ಟೊಂದು ಥರ ಬರ್ಡ್ಸ್ ಎಲ್ಲ ಇಟ್ಟಿದ್ದಾರೆ. ನಾವು ಆ್ಯಕ್ಚುಲಿ ಒಂದ್ಸರಿ ಹೋಗಿದ್ವಿ ಅಲ್ಲಿಗೆ. ತುಂಬ ಚೆನ್ನಾಗಿದ್ದಾವೆ. ಆ್ಯಕ್ಚುಲಿ ಅಲ್ಲೊಂದು ಮಾತಾಡೋ ಪಕ್ಷಿ ಸಹ ಇದೆ, ಅದು ವಿಡಿಯೋ ಇದೆ. ಬಟ್ ಅವಾಗಿನ್ನೂ ವ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ. ಯಾವಾಗಾದರೂ ಒಂದ್ಸರಿ ಅಲ್ಲೂ ಹೋಗ್ಬಿಟ್ಟು ನಾನು ವ್ಲಾಗ್ ಮಾಡಿ ಹಾಕ್ತೀನಿ. ಆ್ಯಂಡ್ ಮಕ್ಳಿಗೆ ಎಲ್ಲ ಕರ್ಕೊಂಡೋದ್ರೆ ತುಂಬ ಖುಷಿ ಪಡ್ತಾರೆ. ತುಂಬ ಚೆನ್ನಾಗಿದೆ, ಎಂಜಾಯ್ ಮಾಡ್ತಾರೆ. ಮೊಲ, ಚಿಕ್ಕ ಮೊಲ, ರ್ಯಾಟ್ಸು, ಬರ್ಡ್ಸು, ಕೈಗೆ ಅವರು ಇದೇನೋ ಕೊಡ್ತಾರೆ. ಏನು ಕೊಡೋದು ಅವರು ಬೀಜಗಳು ಕೊಡ್ತಾರೆ, ಅದು ಪಕ್ಷಿ ತಿನ್ನೋ ಥರ. ಅವಕ್ಕೆ ಅದೇ ಊಟ. ಅದು ನಮಗೆ ಕೈಗೆ ಕೊಡ್ತಾ ಇದ್ದಂಗೆ ಸೂರ್ಯಕಾಂತಿ ಬೀಜ ಥರ ಇರುತ್ತೆ ಸಮಥಿಂಗು. ಅದು ಕೈಗೆ ಕೊಡ್ತಾ ಇದ್ದಂಗೆ ಬರ್ಡ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದು ನಮ್ಮ ಕೈ ಮೇಲೆ ಕುಟ್ಕೊತವೆ. ಅದು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಹೋಗಿರೋದು ವೀಡಿಯೋ ಇದೆ. ಈ ವಿಡಿಯೋ ಸೆಂಟ್ರಲ್ಲಿ ಒಂದ್ಸರಿ ಹಾಕ್ತೀನಿ ನೋಡಿ, ಅಲ್ಲಿ ಪ್ಲೇಸ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಇಲ್ಲಿ ನೋಡಿ, ಇವಾಗ ತೋರಿಸ್ತೀನಿ ಅದು ಪ್ಲೇಸ್ ಎಲ್ಲಿ ಅಂತ. ಇಲ್ಲೇ ರೈಟ್ ಸೈಡ್ ಅದಲ್ಲ ನೋಡಿ, ಇಲ್ಲೇ ಬರೋದು. ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ. ಇದಿಂದೆ ಶೆಡ್ ಎಲ್ಲ ಕಾಣ್ತಿದ್ಯಲ್ವಾ, ಇಲ್ಲೇ ಒಳಗಡೆ ಇರೋದು. ಅದು ನೇಮ್ ಬಂದ್ಬಿಟ್ಟು ಚಕ್ರಿ ಬರ್ಡ್ಸ್ ಪಾರ್ಕ್ ಅಂತ ನೋಡಿ. ಇದು ಆನ್ ದಿ ವೇ ಘಾಟಿಗೆ ಹೋಗೋಗಿ ಬರುತ್ತೆ. ನೀವು ಮಕ್ಕಳಿರೋರು ಅಥವಾ ಫ್ಯಾಮಿಲಿ ಇರೋರು ಬಂದು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಟಿಕೆಟ್ ಇದೆ. ನಾವು ಹೋದಾಗ ಆ್ಯಕ್ಚುಲಿ 50 ಇತ್ತು, ಇವಾಗ 100 ಮಾಡಿರ್ಬೋದು. ಒಂದ್ಸರಿ ವಿಸಿಟ್ ಮಾಡಿ, ನಿಮಗೂ ಲೈಕ್ ಆಗುತ್ತೆ. ಸೊ ಘಾಟಿಗೆ ನಾವು ರೀಚ್ ಆದ್ವಿ. ಆ್ಯಕ್ಚುಲಿ ನಾವು ಜನ ಕಮ್ಮಿ ಇರ್ತಾರೆ ಅಂತ ಅಂದ್ಕೊಂಡ್ವಿ, ಇರೋದೇ ಇಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ಜನ ಇದ್ದರು, ತುಂಬ ಜನನೇ ಇದ್ದರು. ಒಳಗಡೆ ಅಷ್ಟು ಇರಲಿಲ್ಲ, ಕಮ್ಮಿ ಇದ್ದರು. ಅಲ್ಲಲ್ಲಿದ್ದರು. ಬಟ್ ವೆಹಿಕಲ್ಸ್ ಎಲ್ಲ ಬಂದಿತ್ತಲ್ಲ, ತುಂಬ ಜನನೇ ಇದ್ದರು ಅಂತ ಅಂದ್ಕೊಂಡು ಒಳಗಡೆ ಹೋದ್ವಿ. ಬಟ್ ಫ್ರೀಯಾಗಿ ಬಿಟ್ಬಿಡ್ತಾಯಿದ್ರು ದರ್ಶನಕ್ಕೆಲ್ಲ, ಅಷ್ಟು ಜನ ಏನಿರಲಿಲ್ಲ.
ನಮಗೆ ಘಾಟಿ ಟೆಂಪಲ್ಗೆ ಹೋದರೆ ಫಸ್ಟು ಅಲ್ಲಿ ಹುತ್ತ ಇದೆಯಲ್ಲ, ಹುತ್ತಕ್ಕೆ ಹೋಗಿ ಹಾಲು ಎರೆದು ಆಮೇಲೆ ನಾವು ದರ್ಶನಕ್ಕೆ ಒಳಗಡೆ ಹೋಗೋದು ವಾಡಿಕೆ. ಅವತ್ತಿಂದನೂ ಅಷ್ಟೇ, ನಾವು ಚಿಕ್ಕ ಹುಡುಗರಿಂದನೂ. ಸೊ ಫಸ್ಟು ಹುತ್ತಕ್ಕೆ ಹಾಲು ಹಾಕ್ಬಿಟ್ಟು ಹೋಗೋಣ, ನೆಕ್ಸ್ಟು ಒಳಗಡೆ ಅಂತ ಅಂದ್ಬಿಟ್ಟು ಹುತ್ತಕ್ಕೆ ಹಾಲು ಹಾಕೋದಕ್ಕೆ ಹೋಗ್ತಿದ್ವಿ. ಅಲ್ಲಿ ಸ್ವಲ್ಪ ಕ್ಲೀನ್ ಎಲ್ಲ ಮಾಡ್ತಿದ್ರು, ಬಿಕಾಸ್ ಇವತ್ತು ಜನ ಇರಲ್ಲ, ಜನ ಇರೋ ದಿನ ಏನೂ ಮಾಡೋದಕ್ಕಾಗಲ್ಲ. ಸೊ ಇವತ್ತು ಜನ ಅಷ್ಟಾಗಿರಲಿಲ್ಲ ಅಂತ ಕ್ಲೀನ್ ಮಾಡ್ತಿದ್ರು. ಆದರೂ ಬಿಟ್ಟು ಒಳಗಡೆ ಪೂಜೆ ಮಾಡ್ಬೋದು, ಹಾಲೆಲ್ಲ ಹಾಕ್ಬೋದು ಅಂತ. ಸೊ ಅಲ್ಲಿ ಹುತ್ತಕ್ಕೆಲ್ಲ ಹಾಲು ಎರೆದು ಅಲ್ಲಿ ಪೂಜೆ ಮುಗಿಸ್ಕೊಂಡು ದರ್ಶನಕ್ಕೆ ಒಳಗಡೆ ಹೋಗೋಣ ಅಂತ ಹೊರಟ್ವಿ. ಬರ್ತಾ ಇರೋದಲ್ಲ ಅದು ಜನ ಇಲ್ಲಬ್ಬ, ಹಿಂಗೆ ಹೋಗೋಣ. ಬಾ ಏನು ಜನ ಇಲ್ಲ. ಬಿದೋಗೋದು ಫೋನು. ಒಳಗಡೆನೂ ಅಷ್ಟೇ ಜನನೇ ಇರಲಿಲ್ಲ ನೋಡಿ. ಇಲ್ಲಿ ಕಾಯಿ ಹೊಡೆದು ಕೊಡ್ತಾರೆ ಪೂಜೆ ಮಾಡಿಸೋರಿಗೆ. ಸೊ ನಾವು ಹೂವು ತಂದಿರೋರೆಲ್ಲ ಅಲ್ಲಿ ಹಾಕಿ ಹೋಗ್ತಾರೆ ಅಲ್ಲಿ ಬುಟ್ಟೀಲಿ. ಸೊ ಅಲ್ಲಿ ಆಂಟಿ ಕೆಲಸ ಮಾಡೋ ಆಂಟಿ ಹೂವು ಮುಡ್ಕೋ ಅಂತ ಹೂವು ಕೊಟ್ಟರು ನನಗೆ. ಸೊ ಆ್ಯಕ್ಚುಲಿ ಹೂವು ಮುಡ್ಕೊಂಡು ಹಂಗೆ ಒಳಗಡೆ ಹೋದೆ. ಆ್ಯಕ್ಚುಲಿ ನಾನು ಜಾಸ್ತಿ ಮುಡಿಯೋದೇ ಇಲ್ಲ ಹೂವು, ಅವರು ಕೊಟ್ಟಾಗ ತುಂಬ ಇಷ್ಟ ಆಯಿತು. ಸೊ ಮುಡ್ಕೊಂಡು ಹೊರಟ್ವಿ. ಇಲ್ಲೇ ಮೂಲ ದೇವ್ರು ಇರೋದು. ಸೊ ನಾವು ದರ್ಶನಕ್ಕಾಗಿ ಒಳಗಡೆ ಬಂದ್ವಿ. ತಲೆ ತಗ್ಗಿಸ್ಕೊಂಡು ಹೋಗ್ಬೇಕು, ಇಲ್ಲಿ ಹೈಟ್ ಇರಲ್ಲ ಬಾಕ್ಲು.
ಇದೆಲ್ಲ ಅರೇಂಜ್ಮೆಂಟ್ಸ್ ಏನು ಅಂದರೆ ಲಾಸ್ಟ್ ವೀಕು ಘಾಟಿಯಲ್ಲಿ ತೇರು ನಡೆದಿತ್ತು. ಘಾಟಿ ತೇರು ಅಂತ ವರ್ಷಕ್ಕೊಂದ್ಸರಿ ನಡೆಯುತ್ತೆ. ಸೊ ಆಗ ಅರೇಂಜ್ಮೆಂಟ್ ಮಾಡಿದ್ದಿದ್ದು. ಆಗ ತುಂಬ ಜನ ಇದ್ರು, ನಮಗೆ ಬರ್ಲಿಕ್ಕೆ ಆಗಿರಲಿಲ್ಲ. ಸಾನುಮಾನು ಇರ್ತಾಳಲ್ಲ. ನೋಡಿ ಇಲ್ಲೇ ಎದುರುಗಡೆ ಮೂಲ ದೇವ್ರು ಇರೋದು. ಬಟ್ ಜನ ಕವರ್ ಆಗಿದ್ರು, ಕಾಣಲಿಲ್ಲ. ಆ್ಯಂಡ್ ಅಲ್ಲಿ ವೀಡಿಯೋನು ತೊಗೊಳೋ ಹಾಗಿರಲಿಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ. ಆ್ಯಂಡ್ ಇದು ಮೊನ್ನೆ ಎಲ್ಲ ಜಾತ್ರೆ ನಡೆದಿತ್ತಲ್ಲ, ತೇರಾಗಿತ್ತಲ್ಲ. ಸೊ ಅದ್ರದ್ದು ಅರೇಂಜ್ಮೆಂಟ್ಸ್ ಎಲ್ಲ ಫುಲ್ ಹೂವು ಎಲ್ಲ ಒಣಗಿತ್ತು. ಸೊ ಎಲ್ಲ ತೆಗೆದು ನೀಟಿಗೆಲ್ಲ ಕ್ಲೀನ್ ಮಾಡ್ತಿದ್ರು. ಅದೇ ಎಲ್ಲ ಅಲ್ಲೆಲ್ಲ ಫುಲ್ಲು ರಿಮೂವ್ ಮಾಡ್ತಾ ಇದ್ದಿದ್ದು. ಆ್ಯಂಡ್ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದವರಿಗೆ ಪ್ರಸಾದದ್ದು ಎಲ್ಲ ಇದಿರುತ್ತೆ, ಪ್ರಸಾದ ಎಲ್ಲ ಸಿಗುತ್ತೆ. ಆ್ಯಂಡ್ ಮೇಲ್ಗಡೆ ಅನ್ನ ಸಂದರ್ಪಣೆನೂ ಇರುತ್ತೆ. ಇಲ್ಲಿ ಕೆಳಗಡೆ ಮನೆಗೆ ತೊಗೊಂಡು ಹೋಗೋರಿಗೆ ಲಾಡು, ಅಭಿಷೇಕ ಆ ಥರದ್ದು ಫೆಸಿಲಿಟಿ ಇರುತ್ತೆ ಪ್ರಸಾದದ್ದೆಲ್ಲ. ಸೊ ನಾವು ದರ್ಶನ ಮುಗಿಸ್ಕೊಂಡು ಬಂದು ಊಟಕ್ಕೆ ಹೊರಟ್ವಿ. ನೋಡಿ ಇಲ್ಲಿ ದೇವಸ್ಥಾನದ ಪಕ್ಕನೇ ಊಟದ ಹಾಲಿದೆ ದೊಡ್ಡದು. ಒಂದು ಗಂಟೆವರೆಗೂ ಪ್ರಸಾದ ಥರ ಬಿಸಿಬೇಳೆ ಬಾತ್ ಅಥವಾ ಪಲಾವ್ ಆ ರೀತಿ ಕೊಡ್ತಾರೆ. ನಾವು ಹೋಗೋ ಟೈಮ್ಗೆ 2 ಕೊಡ್ತಿದ್ರು. ಆಲ್ಮೋಸ್ಟ್ ಒಂದು 12:45 ಆಗಿತ್ತು ಊಟದ ಟೈಮೇ. ಸೊ ಸ್ಟಾರ್ಟಿಂಗ್ ಬಿಸಿಬೇಳೆ ಬಾತ್ ಕೊಟ್ಟರು ಆ್ಯಂಡ್ ನೆಕ್ಸ್ಟು ಊಟ ಕೊಟ್ಟರು. ಆ್ಯಕ್ಚುಲಿ ನಾವು ಒಳಗಡೆ ಹೋಗಿ ಜನನೇ ಇಲ್ಲ, ಮೇ ಬಿ ಇವತ್ತು ಊಟ ಕೊಡ್ತಿಲ್ಲ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಒಬ್ಬರು ನಿಂತ್ಕೊಂಡಿದ್ರು, ಈ ಕಡೆ ಕೊಡ್ತಾರೆ ಹೋಗಿ ಅಂತ ಅಂದ್ಬಿಟ್ಟು ಅಲ್ಲಿ ಹಿಂದೆಗಡೆ ಕೊಡ್ತಿದ್ರು. ಸೊ ಅಲ್ಲಿ ಪ್ರಸಾದಕ್ಕೆ ನಾವು ಹೋಗ್ತಿದ್ವಿ. ನಮ್ಮ ಸಾನುಮ ಅಂತೂ ಸಖತ್ ಕ್ಯೂಟಾಗಿ ಕಾಣಿಸ್ತಿದ್ಲು. ಅವಳಿಗೆ ಆ್ಯಕ್ಚುಲಿ ಫಸ್ಟ್ ಟೈಮ್ ಈ ಕಾಕಡ ಮಲ್ಲಿಗೆ ಹೂವು ಥರ ಮುಗಿಸಿದ್ದು. ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ಲು ಅವಳು. ಸೊ ಅಲ್ಲಿ ಹಿಂದೆಗಡೆ ಬಂದರೆ ಅಲ್ಲಿ ಪ್ರಸಾದ ಎಲ್ಲ ಕೊಡ್ತಿದ್ರು. ಆಲ್ಮೋಸ್ಟ್ ಎಲ್ಲ ಒಂದು ಸ್ವಲ್ಪ ಜನ ಕುತ್ಕೊಂಡು ತಿಂತಿದ್ರು. ಪ್ರಸಾದಕ್ಕೆ ಸಿಹಿ ಪೊಂಗಲು ಮತ್ತು ಬಿಸಿಬೇಳೆ ಬಾತ್ ಮಾಡಿದರು. ನಾವು ಹೋಗೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಖಾಲಿಯಾಗಿತ್ತು. ಅವರು ಸ್ವಲ್ಪ ಹಾಕ್ಬಿಟ್ಟು ನೆಕ್ಸ್ಟ್ ಒಳಗಡೆ ಊಟ ಕೊಡ್ತಾರೆ ತಗೊಳ್ಳಿ ಅಂತ ಹೇಳಿದ್ರು. ಸೊ ಇಲ್ಲಿ ಪ್ರಸಾದ ಇಸ್ಕೊಂಡು ತಿನ್ನೋಣ ಅಂತ ಕೂತ್ಕೊಂಡ್ವಿ. ಪ್ರಸಾದ ಅಂತೂ ಇವತ್ತು ತುಂಬ ಚೆನ್ನಾಗಿತ್ತು, ಟೇಸ್ಟ್ಫುಲ್ಲಾಗಿತ್ತು. ಸನು ಓಯ್ ತಿನ್ಸು ಸಾನುಗೆ. ಸ್ವಲ್ಪ ಅನ್ನ ಸಾಂಬಾರು. ಅವಳ ಮುಖ ಹೆಂಗೆ ಮಾಡ್ಕೊಂತಾಳೆ. ಸೊ ನೆಕ್ಸ್ಟು ಅಲ್ಲಿ ಊಟದ ಹಾಲಿದೆ ದೊಡ್ಡದು. ಹಾಲಲ್ಲಿ ಊಟ ಸ್ಟಾರ್ಟ್ ಆಯಿತು 1 ಗಂಟೆ ಅಷ್ಟೊತ್ತಿಗೆ. ಅವಾಗ ಹೊರಗಡೆ ಇರೋರ್ನೆಲ್ಲ ಬಂದು ಅವರೇ ಕರೆದ್ರು, ಒಳಗಡೆ ಬಂದು ತಿನ್ನಿ ಅನ್ನ ಸಾಂಬಾರು ಇದೆ ಅಂತ ಅಂದ್ಬಿಟ್ಟು. ಸೊ ನಾವು ಒಳಗಡೆ ಬಂದು ಒಂದು ಸ್ವಲ್ಪ ಅನ್ನ ಸಾಂಬಾರು ಹಾಕ್ಕೊಂಡು ತಿಂದು ಹಂಗೆ ನಮ್ಮ ಸಾನುಮಾಗೂ ತಿನ್ನಿಸ್ಕೊಂಡ್ವಿ. ಅಲ್ಲಿ ಒಳಗಡೆ ಎಲ್ಲ ಜನ ಸೇರಿದ್ರು. ಊಟ ಮಾತ್ರ ನಿಜವಾಗ್ಲೂ ಹೇಳ್ತೀನಿ ತುಂಬ ಅಂದರೆ ತುಂಬ ರುಚಿಯಾಗಿತ್ತು. ಅಷ್ಟು ರುಚಿಯಾಗಿ ನಾನು ಎಲ್ಲೂ ತಿಂದೇ ಇರಲಿಲ್ಲ ಅಂತ ಹೇಳ್ಬೋದು. ನಾವು ಹೋಗಿದ್ದ ದಿನ ಅವತ್ತು ಅಷ್ಟು ರುಚಿಯಾಗಿತ್ತು ಪ್ರಸಾದ. ಸೊ ಅಲ್ಲೆಲ್ಲ ಪ್ರಸಾದ ತಿಂದ್ಕೊಂಡು ನೆಕ್ಸ್ಟ್ ಆಚೆ ಬಂದ್ವಿ. ಸೊ ಊಟ ಮುಗಿಸ್ಕೊಂಡು ಹೊರಗಡೆ ಹೊರಟಿದ್ದೀವಿ. ಇಲ್ಲಿ ಘಾಟಿಯಲ್ಲಿ ಏನಂದರೆ ಪ್ರತಿದಿನವೂ ಊಟ ಸಿಗುತ್ತೆ ಮಧ್ಯಾಹ್ನ. ನಾರ್ಮಲ್ 10 o'clock ಪ್ರಸಾದ ಥರ ಪಲಾವ್ ಅಥವಾ ಬಿಸಿಬೇಳೆ ಬಾತ್ ಕೊಡ್ತಾರೆ. 1 ಗಂಟೆ ಆಗ್ತಾ ಇದ್ದಂಗೆ ಅನ್ನ ಸಾಂಬಾರು, ಅನ್ನ ಮೊಸರು, ಒಂಥರ ಏನಾದರೂ ಸ್ವೀಟು, ಪೊಂಗಲು ಆ ಥರ ಏನಾದರೂ ಕೊಡ್ತಾರೆ. ಪ್ರತಿದಿನ ಇಂಥ ದಿನ ಊಟ ಇಲ್ಲ ಇಲ್ಲಿ ಅನ್ನೋ ಥರ ಇರಲ್ಲ. ಸೊ ನಮಗೂ ಬಿಸಿಬೇಳೆ ಬಾತು ಅನ್ನ ಸಾಂಬಾರು ಸಿಕ್ತು. ಎಷ್ಟು ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ನಾವು ಮಾಡಿದ್ರೆ ಮನೆಗಳಲ್ಲಿ ಆ ಟೇಸ್ಟ್ ಮಾತ್ರ ಬರಲ್ಲ, ಅಷ್ಟು ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಸೊ ಪ್ರಸಾದ ತಿಂದು ಊಟ ಮುಗಿಸ್ಕೊಂಡು ಹೊರಡ್ತಿದ್ದೀವಿ ಇವಾಗ. ಆ್ಯಂಡ್ ದೇವಸ್ಥಾನದಿಂದ ಊಟ ಮುಗಿಸ್ಕೊಂಡು ಹೊರಗಡೆ ಬಂದರೆ ಅಲ್ಲಿ ದೇವಸ್ಥಾನದ ಆಪೋಸಿಟಲ್ಲಿ ಎಲ್ಲ ರೀತಿ ಪಲಾವ್ ಸಾಮಾನು, ಅಡುಗೆಗೆ ಬಳಸೋದು ಐಟಮ್ಸ್ ಎಲ್ಲ 20 rupees ಅಂತ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ. ಕ್ವಾಂಟಿಟಿ ಜಾಸ್ತಿನೇ ಇರುತ್ತೆ. ನಾವು ಮಾರ್ಕೆಟಲ್ಲಿ ತೊಗೊಳೋದು ಕಂಪೇರ್ ಮಾಡಿಕೊಂಡ್ರೆ ಕ್ವಾಂಟಿಟಿ ಜಾಸ್ತಿನೇ ಇರುತ್ತೆ. ಸೊ ನಾನು ಎಲ್ಲ ಥರ ತೊಗೊಳೋಣ ಅಲ್ಲಿ ಪಲಾವ್ದು ಇಂಗ್ರೀಡಿಯೆಂಟ್ಸು ಅಂತಂದ್ಬಿಟ್ಟು ನೋಡ್ತಿದ್ದೆ. ಅದು ಚೆನ್ನಾಗಿತ್ತು ಆ್ಯಕ್ಚುಲಿ. ಅದು ಫ್ರೆಶ್ಶು ಇತ್ತು ಆ್ಯಂಡ್ ಅವ್ರು ಪ್ಯಾಕ್ ಮಾಡಿದ್ದಿದ್ದು ಕ್ವಾಂಟಿಟಿನೂ 20 rupeesಗೆ ವರ್ತಿದೆ ಅಂತ ಅನಿಸ್ತು. ಎಲ್ಲ ಥರ ನಿಮ್ಗೆ ಏನು ಬೇಕು ಪ್ರತಿಯೊಂದು ಥರನೂ ಇತ್ತು ಅಲ್ಲಿ. ಪಲಾವ್ಗೆ ಹಾಕೋ ಬೀನ್ಸ್ ಇರ್ಬೋದು, ದೊಡ್ಡ ಬೀನ್ಸು, ಇನ್ನೂ ಏನೇನೋ ಐಟಮ್ಸ್ ಇತ್ತು, ಕೆಲವೊಂದು ಗೊತ್ತಿರಲಿಲ್ಲ. ಬಟ್ ಪಲಾವ್ಗೆ ನಾನೇನು ಯೂಸ್ ಮಾಡ್ತೀನಿ ಆ ಥರದ್ದೆಲ್ಲ ಐಟಮ್ಸ್ ನಾನು ತೊಗೊತಿದ್ದೆ.
ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಪಲಾವ್ ಸಾಮಾನೆಲ್ಲ ತೊಗೊಂಡು ಬಂದ್ವಿ. ಬರೋವಾಗ ನಮ್ಮ ಸಾನು ಅಂಗಡಿ ನೋಡಿಬಿಟ್ಟು ಪಾನಿಪುರಿ ಅಂತ ಕೇಳಿದ್ಲು. ಸೊ ಅವಳಿಗೆ ಏನಾದರೂ ಕೊಡ್ಸೋಣ ಅಂತ ಅಲ್ಲಿ ಹಾಗೆ ಅಂಗಡಿ ಹತ್ರ ಬಂದ್ವಿ. ಹೆಂಗೆ ಕೊಡ್ತೀನ. ದರ್ಶನ ಮುಗಿಸ್ಕೊಂಡು ಪ್ರಸಾದನೂ ತಿನ್ಕೊಂಡು ಇವಾಗ ಮನೆ ಕಡೆ ಓಡ್ತಿದ್ದೀವಿ. ಇದು ನೋಡಿ ಮೊನ್ನೆಲ್ಲ ಆ್ಯಕ್ಚುಲಿ ತೇರಾಗಿತ್ತು, ಒಂದು ವೀಕ್ ಆಯ್ತೇನೋ ತೇರಾಗಿ, ಅದು ತೇರು ಇನ್ನೂ ಇಲ್ಲೇ ನಿಲ್ಲಿಸಿದ್ದಾರೆ. ಸೊ ಮುಗಿಸ್ಕೊಂಡು ಇವಾಗ ಹೊರಡ್ತಿದ್ದೀವಿ. ಆ್ಯಕ್ಚುಲಿ ಇವತ್ತು ಇಲ್ಲಿ ಜನ ಇಲ್ಲದೆ ಇರೋ ದಿನವೇ ಇಲ್ಲ. ಆ್ಯಕ್ಚುಲಿ ತುಂಬ ಜನ, ಒಂದೊಂದು ಟೈಮಲ್ಲಿ ತುಂಬ ಜನ ಇರ್ತಾರೆ. ಇವತ್ತು ಅಷ್ಟಾಗಿ ಜನ ಇರಲಿಲ್ಲ. ಸೊ ನಮಗೆ ದರ್ಶನ ಮಾಡ್ಕೊಳೋದಕ್ಕೆಲ್ಲ ತುಂಬ ಒಂದು ಈಸಿ ಆಯಿತು. ಏನು ಬೇಡ ಪಾಪ, ಬಿಸಿಲು ಜಾಸ್ತಿ. ನೀನು ಓ ಮಾಮಿ ಘಾಟಿ ಸುಬ್ರಹ್ಮಣ್ಯ ಅಲ್ಗೋಗಿದ್ವಾ? ಆಯ್ತಾ? ಪ್ರಸಾದ ತಿಂದ ನೀನು? ತಿಂದ? ಸೊ ಆ್ಯಕ್ಚುಲಿ ತುಂಬ ಜನ ಇರಲಿಲ್ಲ. ಸೊ ನಮ್ಗೆ ಹಾಗಾಗಿ ದರ್ಶನ ತುಂಬ ಬೇಗ ಆಯಿತು. ಮಂಗಳವಾರ ಶುಕ್ರವಾರ ಏನಾದರೂ ಭಾನುವಾರ ಬಂದುಬಿಟ್ರೆ ಮಾತ್ರ ಕಾಲಿಕ್ಕಾಗಿ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ. ಸೊ ನಾವು ಆದಷ್ಟು ಸೆಂಟ್ರಲ್ಲೇ ಹೋಗ್ತೀವಿ. ಸನ್ಮಾನ ಇದ್ದಾಳಲ್ಲ, ಮೇಂಟೈನ್ ಮಾಡೋದಕ್ಕಾಗಲ್ಲ, ಹಿಡಿಯೋಕ್ಕಾಗಲ್ಲ ಅವಳನ್ನ ಅಂತ. ಸೊ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀನಿ. ನೋಡಿ ಆನ್ ದಿ ವೇಲಿ ಇಲ್ಲೊಂದು ಕೆರೆ ಸಿಗುತ್ತೆ, ಎಷ್ಟು ಚೆನ್ನಾಗಿದೆ, ನೀರು ತುಂಬ ಇದ್ದಾವೆ. ಹೋಗೋಣ? ಚೆನ್ನಾಗೈತ ಸಾನು? ಬೇಡ. ಸೊ ಇದು ಇವತ್ತಿನ ನನ್ನ ವಿಡಿಯೋ ಆಗಿತ್ತು. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.